ನಮಸ್ಕಾರ. ಏನು ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ NRS ಸತ್ಯಣ್ಣ ಅವರ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಮಂಡಿ ಮಾಲೀಕರ ಸಮ್ಮುಖದಲ್ಲಿ ಎಲ್ಲ ರೈತ ಬಂಧುಗಳು, ಕಾರ್ಮಿಕರು, ವ್ಯಾಪಾರಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಅವರಿಗೆ ಒಂದು ಅದ್ಧೂರಿಯಾದ ಒಂದು ಸ್ವಾಗತವನ್ನು ಕೋರಿ ಈಗಾಗಲೇ ಅದ್ಧೂರಿಯಾದ ಒಂದು ಸ್ವಾಗತವನ್ನು ಕೋರಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರು ಸೇರಿ ಅವರಿಗೆ ಆ ಭಗವಂತ ಆಯುರಾರು ಆರೋಗ್ಯ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಅವರು ಈಗ ಮಾಡ್ತಾ ಇರ್ತಕ್ಕಂಥ ಒಂದು ಸಮಾಜ ಸೇವೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮಾಡಲಿ ಅಂತ ಹೇಳ್ಬಿಟ್ಟು ಅವರಿಗೆ ಆ ಭಗವಂತ ಆಯುರಾರು ಆರೋಗ್ಯ ಅಷ್ಟ ಐಶ್ವರ್ಯಗಳನ್ನು ನೀಡಲಿ ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿಯೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಆ ಭಗವಂತ ಎಲ್ಲ ರೀತಿಯಲ್ಲಿ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಟೊಮೆಟೊ ಮಂಡಿ ಮಾಲೀಕರ ಸಂಘ, ಎನ್ ಒಡ್ಡಹಳ್ಳಿ. ಇವತ್ತಿನ ದಿನ ಒಂದು ಸುದಿನ. ಯಾಕೆಂದ್ರೆ ನಮ್ಮ ಒಡ್ಡಹಳ್ಳಿ ಮಾರ್ಕೆಟ್ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿರುವ NR ಸತ್ಯಣ್ಣವರ ಹುಟ್ಟುಹಬ್ಬ. ಯಾವುದೇ ಮನುಷ್ಯನಾಗ್ಲಿ ಕೆಳಗಿಂದ ಬಂದಾಗ ಎಲ್ಲಿಂದ ಬಂದಿರ್ತೇವೋ ಆ ದಾರಿನ ಮರಿದಿರ ಜ್ಞಾಪಕ ಇಟ್ಕೊಳ್ಳೋದೇ ಒಂದು ಒಳ್ಳೆಯ ಬುದ್ಧಿ. ಅಂತ ಬುದ್ಧಿಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಇವತ್ತೇನು ಅಂದ್ರೆ ಇವತ್ತು ಇದೇ ರೈತರಿಂದ ಉದ್ಧಾರ ಆಗಿರ್ತಾರೆ. ಯಾವ ರೈತರಿಂದ ನಾವು ಉದ್ಧಾರ ಆಗಿರ್ತೀವೋ ಆ ಬಂದ ದಾರಿಯನ್ನ ನಾವು ಮರೀದಿರ ಯಾವತ್ತು ನಾವು ಜ್ಞಾಪಕ ಇಟ್ಕೊಂಡಿರ್ತೀವೋ ಯಾವ ಮನುಷ್ಯನಿಗೂ ಅದು ಹಿಂದೆ ಅಂತ ಬರಲ್ಲ. ಅಂತ ಒಂದು ಒಳ್ಳೆ ಬುದ್ಧಿಯನ್ನು ಇಟ್ಕೊಂಡು ಎಲ್ರಿಗೂ ಒಳ್ಳೇದನ್ನ ಮಾಡಿ ಅದೇ ರೈತರಿಗೆ ಇವತ್ತು ಸನ್ಮಾನ ಮಾಡಿ ಅವ್ರನ್ನ ಜ್ಞಾಪಿಸ್ಕೊಳ್ಳುವಂತ ರೀತಿಯಲ್ಲಿ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ದೇವರು ಒಳ್ಳೆ ಐಶ್ವರ್ಯವನ್ನು ಕೊಟ್ಟು ಇನ್ನ ಮುಂದೆ ಸಮಾಜ ಸೇವೆಯನ್ನು ಮಾಡುವಂತ ಒಂದು ಶಕ್ತಿಯನ್ನು ಕೊಟ್ಟು ಮುಂದುವರಿಲಿ, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟಿದೆ. ಅವ್ರ ಶುಭ ಹಾರೈಸ್ತಾ ಈ ಎರಡು ಮಾತುಗಳು ಮುಗಿಸ್ತೀನಿ.